ಮಾನನಷ್ಟ ಕೇಸ್ನಲ್ಲಿ ರಾಹುಲ್ ಗಾಂಧಿಗೆ ರಿಲೀಫ್ ಸಿಕ್ಕಿದೆ. ರಾಹುಲ್ ಗಾಂಧಿಗೆ ಜಾಮೀನು ಮಂಜೂರಾಗಿದೆ. ಷರತ್ತುಬದ್ಧ ಜಾಮೀನು ನೀಡಿದೆ ನ್ಯಾಯಾಲಯ. ರಾಹುಲ್ ಗಾಂಧಿಗೆ ಶ್ಯೂರಿಟಿ ನೀಡಿದ ಡಿಕೆ ಸುರೇಶ್ ಜುಲೈ 30ಕ್ಕೆ ವಿಚಾರಣೆ ಮುಂದೂಡಿದೆ ಕೋರ್ಟ್. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಜಾಮೀನು ಬಳಿಕ ರಾಹುಲ್ ಗಾಂಧಿ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಬಿಜೆಪಿ ಮಾನನಷ್ಟ ಮೊಕದ್ದಮೆ ಕೇಸನ್ನು ಹೂಡಿತ್ತು. ಕಳೆದ ಬಾರಿ ಬರಬೇಕಾಗಿತ್ತು ರಾಹುಲ್ ಗಾಂಧಿ ಅವರು, ಆದರೆ ಬಂದಿರಲಿಲ್ಲ. ಸಮಯಾವಕಾಶವನ್ನು ಕೇಳಿದ್ರು. ಎಲೆಕ್ಷನ್ ನಡೀತಿರುವಂತಹ ಹಿನ್ನೆಲೆಯಲ್ಲಿ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇವತ್ತು ಅವಕಾಶವನ್ನು ಕೊಡಲಾಗಿತ್ತು. ಇದು ಕಳೆದ ಬಾರಿ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಪೇ ಸಿಎಂ ಸೇರಿದಂತೆ 40% ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಈ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ರಾಹುಲ್ ಗಾಂಧಿ ಇವರು 3 ಜನದ ಮೇಲೂ ಕೂಡ ಮಾನನಷ್ಟ ಕೇಸನ್ನು ಹಾಕಲಾಗಿತ್ತು. ಸದ್ಯ ಮಾನನಷ್ಟ ಕೇಸ್ನಲ್ಲಿ ರಾಹುಲ್ ಗಾಂಧಿಗೆ ಸದ್ಯಕ್ಕೆ ರಿಲೀಫ್ ಸಿಗ್ತಾ ಇದೆ. ರಾಹುಲ್ ಗಾಂಧಿಗೆ ಜಾಮೀನು ಮಂಜೂರಾಗಿದೆ. ಷರತ್ತುಬದ್ಧ ಜಾಮೀನನ್ನ ನ್ಯಾಯಾಲಯ ನೀಡಿದೆ. ರಾಹುಲ್ ಗಾಂಧಿಗೆ ಶ್ಯೂರಿಟಿಯನ್ನ ನೀಡಿದ್ದಾರೆ ಡಿಕೆ ಸುರೇಶ್ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜುಲೈ 30ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಆ ಸಂದರ್ಭದಲ್ಲಿ ಮತ್ತೆ ಬರಬೇಕಾಗತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ. ಜಾಮೀನು ಬಳಿಕ ರಾಹುಲ್ ಗಾಂಧಿ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಫೈನಲಿ ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿಗೆ ಜಾಮೀನು ಸಿಕ್ಕಿದೆ. ಏನೆಲ್ಲ ಡೆವಲಪ್ಮೆಂಟ್ ಆಯ್ತು? ನಿಮ್ಗೆ ಏನು ಮಾನನಷ್ಟ ಮೊಕದ್ದಮೆ ಏನು ಕೇಶವ ಪ್ರಸಾದ್ ಅವರು ಹಾಕಿದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗಬೇಕು ಅಂತೇಳಿ ನ್ಯಾಯಾಲಯ ಈ ಮೊದಲು ಅವರಿಗೆ ಸೂಚನೆಯನ್ನು ಕೊಟ್ಟಿತ್ತು. ಚುನಾವಣೆ ಮತ್ತು ಚುನಾವಣಾ ರಿಸಲ್ಟ್ ಏನ್ ನಡೀತಿತ್ತು ಈ ಹಿನ್ನೆಲೆಯಲ್ಲಿ ಈ ಹಿಂದಿನ ಡೇಟ್ಗೆ ಹಾಜರಾಗ್ಲಿಕ್ಕೆ ಆಗಿರ್ಲಿಲ್ಲ. ಅವಾಗ ಡಿಸಿಎಂ ಮತ್ತು ಸಿಎಂ ಇಬ್ರು ಕೂಡ ಖುದ್ದಾಗಿ ಹಾಜರಾಗಿ ಜಾಮೀನನ್ನು ಪಡ್ಕೊಂಡಿದ್ದು. ಇವಾಗ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಒಂದು ಸಮಯವನ್ನು ಕೇಳಿದ್ರು, ಬರ್ಲಿಕ್ಕೆ ಸಮಯಾವಕಾಶ ಬೇಕು ಅಂತ. ಈ ದಿನ ಅಂದ್ರೆ ಜೂನ್ 7ನೇ ತಾರೀಕು ಅವರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಇವತ್ತು ಖುದ್ದಾಗಿ ನ್ಯಾಯಾಲಯಕ್ಕೆ ಹಾಜರಾಗಿ ಏನು ಅರ್ಜಿಯ ವಿಚಾರಣೆಯನ್ನು ಕೂಡ ನ್ಯಾಯಾಲಯ ಮಾಡ್ತು. ಬಳಿಕ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಸುಮಾರು 75 ಲಕ್ಷ ರೂಪಾಯಿನ ಒಂದು ಶ್ಯೂರಿಟಿ ಮತ್ತು 50,000 ಬಾಂಡ್ ಇದನ್ನ ಇಟ್ಕೊಂಡು ಡಿಕೆ ಸುರೇಶ್ ಅವರು ಅವರಿಗೆ ಶ್ಯೂರಿಟಿಯನ್ನ ಕೊಟ್ಟಿರುವಂತದ್ದು. ಸೊ ಮುಂದಿನ ಅಂದ್ರೆ ಜುಲೈ 30ನೇ ತಾರೀಕು ಪ್ರಕರಣದ ಅರ್ಜಿಯನ್ನ ಮುಂದೂಡಿರುವಂತದ್ದು. ಅಂದ್ರೆ ಜಾಮೀನನ್ನು ನೀಡಿ ನೆಕ್ಸ್ಟ್ ಅರ್ಜಿ ವಿಚಾರಣೆಯನ್ನ ಜುಲೈ 30ಕ್ಕೆ ಏನು ಮುಂದೂಡಲಾಗಿದೆ. ಸೊ ರಾಹುಲ್ ಗಾಂಧಿ ಅವರ ಜೊತೆ ರಾಜ್ಯ ನಾಯಕರು ಸಿಎಂ ಡಿಸಿಎಂ ಸೇರಿದಂತೆ ಸುರ್ಜೇವಾಲಾ ಸೇರಿದಂತೆ ಇತರ ಹಲವು ಕಾಂಗ್ರೆಸ್ನ ನಾಯಕರು ಕೂಡ ಕೋರ್ಟ್ಗೆ ಹಾಜರಾಗಿದ್ರು. ಎಲ್ಲ ಕೂಡ ಕೋರ್ಟ್ಗೆ ಹಾಜರಾಗಿ ಬಂದು ಅವ್ರಿಗೆ ಸಾಥ್ ಕೊಟ್ರು. ಇದಾದ ಬಳಿಕ ಏನು ರಾಹುಲ್ ಗಾಂಧಿ ಅವರು ಕೋರ್ಟ್ಗೆ ಬರ್ತಾರೆ ಅನ್ನೋ ಸುದ್ದಿ ಯಾವಾಗ ಹೊರಬಿತ್ತು. ಕೋರ್ಟ್ನ ಸುತ್ತಮುತ್ತಲು ಕೂಡ ಸಾಕಷ್ಟು ಭದ್ರತೆಯನ್ನು ಮಾಡಿಕೊಳ್ಳಲಾಗಿತ್ತು. ಅದ್ರ ಜೊತೆಗೆ ಅಭಿಮಾನಿಗಳು ಬೆಂಬಲಿಗರು ಕೂಡ ಸಾಕಷ್ಟು ಜನ ಬಂದಿದ್ರು. ರಾಹುಲ್ ಗಾಂಧಿ ಅವರು ಬಂದ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರಿಗೆ ಎಲ್ಲರೂ ಕೂಡ ತಮ್ಮ ಶುಭಕಾಮನೆಗಳನ್ನು ಕೂಡ ತಿಳಿಸಿದ್ರು. ಅದಷ್ಟೇ ಅಲ್ಲದೆ ಕೋರ್ಟ್ನಲ್ಲೂ ಕೂಡ ಹಲವರು ವಕೀಲರು ಸೇರಿದಂತೆ ಇತರರು ಕೂಡ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಮಾತನಾಡಿದ್ರು. ಒಟ್ಟಾರೆಯಾಗಿ ರಾಹುಲ್ ಗಾಂಧಿಗೆ ಇದ್ದಂತ ಸಂಕಷ್ಟ ಏನಿತ್ತು ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಅವ್ರಿಗೆ ಜುಲೈ 30ಕ್ಕೆ ಮತ್ತೆ ಕೋರ್ಟ್ಗೆ ಹಾಜರಾಗುವಂತ ಸಾಧ್ಯತೆ ಇರುವಂತದ್ದು. ನೀತಿ. ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.